ಪ್ರಿಯರೇ, ದೇವರು ಒಳ್ಳೆಯವರು. ಇವತ್ತು ನಾವು ಶಿಷ್ಟನ ನಂಬಿಕೆಗೆ ಆನಂದ ಫಲ. ಯಾರು ನಂಬುತ್ತಾರೋ ಅವರು ಫಲವನ್ನು ಹೊಂದುತ್ತಾರೆ ಎಂಬುದರ ಕುರಿತಾಗಿ ನಾವು ನೋಡೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 28 ನಾವು ನೋಡೋದಾದರೆ, ಶಿಷ್ಟನ ನಂಬಿಕೆಗೆ ಆನಂದ ಫಲ, ದುಷ್ಟನ ನಿರೀಕ್ಷೆ ನಿಷ್ಫಲ. ಶಿಷ್ಟನ ನಂಬಿಕೆ, ದೇವರನ್ನು ಯಾರು ನಂಬುತ್ತಾರೋ ಅವರಿಗೆ ಫಲ. ಎಂತಹ ಫಲ? ಆನಂದದ ಫಲ, ಆನಂದದಾಯಕವಾದಂಥ ಒಂದು ಫಲ. ದುಷ್ಟನ ನಿರೀಕ್ಷೆಗೆ ನಿಷ್ಫಲ. ಈ ಲೋಕದಲ್ಲಿ ಅನೇಕ ವಿಧವಾದಂಥ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ. ಭಯ, ಕಳವಳ, ಚಿಂತೆ ಇವೆಲ್ಲವೂ ನಮ್ಮನ್ನು ತಳಮಳಗೊಳಿಸ್ತವೆ. ಅವುಗಳನ್ನು ಜಯಿಸೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೇವೆ ಅಲ್ಲವೇ? ಹೌದು. ಇಂತಹ ಪರಿಸ್ಥಿತಿಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗುವ ಮಾರ್ಗದಲ್ಲಿ ನಾವು ನಡೆಯಬೇಕು. ನಾವು ನೀತಿಯ ಮಾರ್ಗವನ್ನು ಅನುಸರಿಸಿದರೆ ಅದು ಬಹಳ ಉತ್ತಮ. ಆದರೆ ಲೌಕಿಕ ಕಾರ್ಯಗಳಿಗಾಗಿ, ಇಚ್ಛೆಗಳಿಗಾಗಿ ನಾವು ಸೈತಾನನ ದಾಸರಾಗಿ ಜೀವಿಸಿದಾಗ ನಾವು ನಿಷ್ಫಲವನ್ನು ಹೊಂದುತ್ತೇವೆ. ಅದಕ್ಕೆ ಭಯ ಭಕ್ತಿಯಿಂದ, ದೀನತೆಯಿಂದ ನಾವು ದೇವರನ್ನು ಹುಡುಕೋಣ. ಕರ್ತನಿಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳನ್ನು ನಾವು ಬದಿಗಿಡೋಣ. ಅದು ದೊಡ್ಡ ಕಾರ್ಯ ಆಗಲಿ, ಚಿಕ್ಕ ಕಾರ್ಯ ಆಗಲಿ, ಸಣ್ಣದಾಗಲಿ, ದೊಡ್ಡದಾಗಲಿ, ಪಾಪನೇ. ಅದನ್ನು ನಾವು ಪಕ್ಕಕ್ಕೆ ಇಟ್ಟು ಬಿಡೋಣ. ನೀತಿಯ ಮಾರ್ಗದಲ್ಲಿ ನಾವು ನಡೆಯೋಣ. ಯಾವತ್ತು ನಾವು ನೀತಿಯ ಮಾರ್ಗದಲ್ಲಿ ನಡಿತೀವೋ ಅವತ್ತು ದೇವರ ಆಶೀರ್ವಾದ ನಮ್ಮನ್ನು ಇಳಿದು ಬರ್ತದೆ. ನೀತಿಯ ಮಾರ್ಗ ಇಕ್ಕಟ್ಟಾದ ಮಾರ್ಗ. ನೀತಿಯ ಮಾರ್ಗ ತುಂಬ ಕಷ್ಟದ ಮಾರ್ಗ. ನೀತಿಯ ಮಾರ್ಗ ಸಮಸ್ಯೆಗಳನ್ನು ತಂದೊಡ್ಡುವಂಥ ಮಾರ್ಗ. ಭಯಪಡುವುದು ಬೇಡ ಪ್ರಿಯರೇ. ನೀವು ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ಆಗ ಕರ್ತನು ನಮ್ಮ ಎಲ್ಲ ಕಷ್ಟ ಪರಿಸ್ಥಿತಿಗಳನ್ನು, ನಮ್ಮ ನಿರೀಕ್ಷೆಗಳನ್ನು ಸಫಲ ಮಾಡ್ತಾರೆ, ಸಂತೋಷ ಕೊಡ್ತಾರೆ, ಅದ್ಭುತವಾಗಿ ನಮ್ಮನ್ನು ನಡೆಸ್ತಾರೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಅದು ಯಾವಾಗ ಅಂತಂದರೆ, ನಾನು ದೇವರಿಗೆ ಇಷ್ಟವಿರುವಂಥ ಮಾರ್ಗದಲ್ಲಿ ನಾನು ನಡೆಯಬೇಕು. ಆಗ ದೇವರ ಅದ್ಭುತಗಳನ್ನು ಹೊಂದಿಕೊಳ್ತೀಯ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ದೇವಾ, ಯಾರ್ಯಾರು ಸ್ವಾಮಿ ಈ ಲೈವನ್ನು ನೋಡ್ತಾ ಇದ್ದಾರೋ ದೇವರೇ, ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ದೇವಾ, ಸಹಾಯ ಮಾಡು ಸ್ವಾಮಿ. ನೀತಿಯ ಮಾರ್ಗವನ್ನು ನಮಗೆ ಬೋಧಿಸು ದೇವರೇ. ಪರಿಶುದ್ಧಾತ್ಮ ದೇವರೇ, ನೀತಿಯ ಮಾರ್ಗ ಸ್ವಾಮಿ, ಇಕ್ಕಟ್ಟಾದ ಮಾರ್ಗ ಸ್ವಾಮಿ. ಕಷ್ಟಗಳನ್ನು, ಸಂಕಟಗಳನ್ನು, ನೋವುಗಳನ್ನು, ಕಣ್ಣೀರುಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ಕಷ್ಟಗಳಲ್ಲಿದ್ದಾರೋ, ಯಾರ್ಯಾರು ಕಣ್ಣೀರಿನಿಂದಿದ್ದಾರೋ, ಯಾರ್ಯಾರು ನೋವಿನಿಂದಿದ್ದಾರೋ, ಯಾರ್ಯಾರು ಸಮಸ್ಯೆಗಳ ಸುಳಿಯಲ್ಲಿ ನಡೀತಾ ಇದ್ದಾರೋ ದೇವರೇ, ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಪರಿಶುದ್ಧಾತ್ಮನ ಬಲದಿಂದ ಸ್ವಾಮಿ ಅವರ ಕಷ್ಟಗಳನ್ನು ತೆಗೆದುಹಾಕು ಸ್ವಾಮಿ, ಅವರ ದುಃಖಗಳನ್ನು ತೆಗೆದುಹಾಕು ಸ್ವಾಮಿ. ಒಂದು ಬಲವಾದಂಥ ಒಂದು ಅಭಿಷೇಕ ಇಳಿದು ಬರಲಿ ದೇವರೇ. ಪರಿಶುದ್ಧಾತ್ಮ ದೇವರೇ, ಬಲವಾಗಿ ನಡೆಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಪರಿಶುದ್ಧಾತ್ಮ ದೇವರೇ, ಅಪ್ಪ, ಯಾರ್ಯಾರು ಸ್ವಾಮಿ ಸಾಲದ ಮಾರ್ಗದಲ್ಲಿ ನಡೀತಾ ಇದ್ದಾರೋ ದೇವರೇ, ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆಯ್ಯ. ದೇವಾ, ನೀವು ಹೇಳಿದಿರಲ್ಲ ಸ್ವಾಮಿ, ನನ್ನ ಮಕ್ಕಳು ಅನೇಕರಿಗೆ ಸಾಲ ಕೊಡುವ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದಂಥ ದೇವರೇ, ಈ ವಾಕ್ಯದ ಪ್ರಕಾರ ನಡೆಸು ಸ್ವಾಮಿ. ಯಾರ್ಯಾರ ಹೃದಯದಲ್ಲಿ ಯಾವ ಅಗತ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪರಿಶುದ್ಧಾತ್ಮನ ಬಲದಿಂದ ಸ್ವಾಮಿ ಆ ಎಲ್ಲ ನಿರೀಕ್ಷೆಗಳು ಯೇಸುವಿನ ಅಧಿಕಾರದ ನಾಮದಲ್ಲಿ ಈಡೇರಲ್ಪಡಲಿ ಸ್ವಾಮಿ. ದೇವಾ, ಸಹಾಯ ಮಾಡಪ್ಪ. ರಾಜಾ, ಸಹಾಯ ಮಾಡು ಸ್ವಾಮಿ. ಬಲವಾದ ಒಂದು ಅಭಿಷೇಕ, ಅಗ್ನಿಯ ಅಭಿಷೇಕದೊಂದಿಗೆ ಅವರನ್ನು ಆಶೀರ್ವಾದ ಮಾಡಪ್ಪ. ಆಶೀರ್ವದಿಸು ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ
ಅಪ್ಪ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡ್ತಾರೆ. 7 ಲ್ಯಾಂಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಅನೇಕರಿಗೆ ಹೇಳಿ. ನಿಮ್ಮ ಪ್ರಾರ್ಥನೆಗಳಲ್ಲಿ ಚಾನಲನ್ನು ನೆನಪು ಮಾಡ್ಕೊಳ್ಳಿ. ನಮಸ್ಕಾರ.